ನಾಗರಿಕ ಬದುಕು ತರಬೇತಿ ಕ್ಲಬ್ ವತಿಯಿಂದ 71ನೇ ನಾಗರಿಕ ಬದುಕು ತರಬೇತಿ ಶಿಬಿರದಲ್ಲಿ ಪಾಲ್ಗೊಂಡು ಯಶಸ್ವಿಯಾಗಿ ಶಿಬಿರವನ್ನು ಪೂರೈಸಿದಂಥ ಎಲ್ಲ ಶಿಬಿರಾರ್ಥಿಗಳಿಗೆ ಸರ್ಟಿಫಿಕೇಟ್ಗಳನ್ನು ವಿತರಣೆ ಮಾಡೋದ್ರ ಮೂಲಕ ಒಂದು ಭಾವನಾತ್ಮಕವಾದ ಕಾರ್ಯಕ್ರಮಕ್ಕೆ ಮುನ್ನುಡಿಯನ್ನು ಮಾಡೋಣ. ಈ ದಿನದ ಕಾರ್ಯಕ್ರಮದ ರೂಪುರೇಷೆ ಈ ಥರ ಇರ್ತದೆ. ಮೊದಲನೇದಾಗಿ ಪ್ರಾರ್ಥನೆ, ಸ್ವಾಗತ, ಪ್ರಾಸ್ತಾವಿಕ ನುಡಿಗಳು ಹಾಗೂ ಶಿಬಿರಾರ್ಥಿಗಳಿಂದ ಅನಿಸಿಕೆ ಹಾಗೂ ಈ ಶಿಬಿರದಲ್ಲಿ ಪಾಲ್ಗೊಂಡು ಯಶಸ್ವಿಯಾಗಿ ಶಿಬಿರವನ್ನು ಪೂರೈಸಿದಂಥ ಎಲ್ಲ ಶಿಬಿರಾರ್ಥಿಗಳಿಗೆ ಬಹುಮಾನ ಮತ್ತು ಪ್ರಮಾಣ ಪತ್ರ ವಿತರಣೆ ಹಾಗೂ ಶಿಬಿರದಲ್ಲಿ ಪಾಲ್ಗೊಂಡು ಅತ್ಯುತ್ತಮವಾಗಿರ್ತಕ್ಕಂಥ ಸಲಹೆ ಸೂಚನೆಗಳನ್ನು ಕೊಟ್ಟು ನಮ್ಮ ಶಿಬಿರದ ಯಶಸ್ವಿಗೆ ಕಾರಣರಾಗಿರ್ತಕ್ಕಂಥ ನಮ್ಮೆಲ್ಲ ಸಿಬ್ಬಂದಿ ವರ್ಗಕ್ಕೆ ಸನ್ಮಾನ ಕಾರ್ಯಕ್ರಮ ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಮುಖ್ಯ ಅತಿಥಿಗಳ ಹಿತನುಡಿಗಳು ಹಾಗೂ ಉತ್ತಮವಾಗಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅಧ್ಯಕ್ಷತೆ ವಹಿಸಿರ್ತಕ್ಕಂಥವರು ಅಧ್ಯಕ್ಷೀಯ ನುಡಿಯನ್ನು ನೋಡಿದ್ದಾರೆ ಹಾಗೂ ಈ ಕಾರ್ಯಕ್ರಮಕ್ಕೆ ಒತ್ತಡ ಅರ್ಪಣೆ. ಇಷ್ಟು ನಮ್ಮ ಕಾರ್ಯಕ್ರಮದ ರೂಪುರೇಷೆ. ಈ ಚಿತ್ರದುರ್ಗ ಜಿಲ್ಲಾ ಪೊಲೀಸ್ ಮತ್ತು ರೈಫಲ್ ಕ್ಲಬ್ ಸಹಯೋಗದಲ್ಲಿ ನಡೆದಿರ್ತಕ್ಕಂಥ ಚಳ್ಳಕೆರೆ ನಗರದಲ್ಲಿ ನಡೆದ 71ನೇ ರೈಫಲ್ ಕ್ಲಬ್ನ ಸಮಾರಂಭಕ್ಕೆ ಒಂದು ಶಾಸ್ತ್ರೋಕ್ತವಾಗಿ ಹಾಗೂ ವಿದ್ಯುಕ್ತವಾಗಿ ಒಂದು ಪ್ರಾರ್ಥನೆ ಮಾಡೋದ್ರ ಮೂಲಕ ಚಾಲನೆ ಕೊಡೋಣ. ಪ್ರಾರ್ಥನೆಯನ್ನು ಮಾಡಲಿದ್ದಾರೆ ಶಿಬಿರಾರ್ಥಿ ಕುಮಾರಿ ನಾಗವೇಣಿ. ಶಿಬಿರದ ಸಮಾರಂಭಕ್ಕೆ ವಿದ್ಯುಕ್ತವಾಗಿ ಪ್ರಾರ್ಥನೆ ಮಾಡೋದರ ಮೂಲಕ ಚಾಲನೆ ಕೊಟ್ಟಂತಹ ಕುಮಾರಿ ನಾಗರಿಕರಿಗೆ ಧನ್ಯವಾದಗಳು. ಚಿತ್ರದುರ್ಗ ಜಿಲ್ಲಾ ಪೊಲೀಸ್ ಹಾಗೂ ರೈಫಲ್ ಕ್ಲಬ್ ಚಿತ್ರದುರ್ಗ ಇವರ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದಂತಹ 71ನೇ ನಾಗರಿಕ ಬಂದೂಕು ತರಬೇತಿ ಶಿಬಿರದ ಸಮಾರೋಪ ಸಮಾರಂಭದ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರನ್ನು ಸ್ವಾಗತ ಕೋರಲಿದ್ದಾರೆ ಸಿವಿಲಿಯನ್ ರೈಫಲ್ ಟ್ರೈನಿಂಗ್ ಕ್ಲಬ್ನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಅನಂತ್ ರೆಡ್ಡಿ ಸರ್. ಈ ದಿನ ನಮ್ಮ ರೈಫಲ್ ಟ್ರೈನಿಂಗ್ ತರಬೇತಿ ಶಿಬಿರದ ಸಮಾರಂಭಕ್ಕೆ ಚಿತ್ರದುರ್ಗ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾಗಿರ್ತಕ್ಕಂಥ ಶ್ರೀಯುತ ಕೆ ಪರಶುರಾಮ್ರವರು ಆಗಮಿಸಿರುತ್ತಾರೆ. ಅವರಿಗೆ ಚಿತ್ರದುರ್ಗ ಜಿಲ್ಲಾ ಪೊಲೀಸ್ ಹಾಗೂ ನಾಗರಿಕ ಬಂದೂಕು ತರಬೇತಿ ಶಿಬಿರದ ಪರವಾಗಿ ಅವರನ್ನು ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಅದೇ ರೀತಿಯಾಗಿ
ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀಯುತ ಎನ್ ರಘುಮೂರ್ತಿ KS ತಹಸೀಲ್ದಾರ್ ಚಳ್ಳಕೆರೆ ಇವರು ಸಹ ಆಗಮಿಸಿರುತ್ತಾರೆ. ಅವ್ರಿಗೂ ಸಹ ಚಿತ್ರದುರ್ಗ ಜಿಲ್ಲಾ ಪೊಲೀಸ್ ಹಾಗೂ ನಾಗರಿಕ ಬಂದೂಕು ತರಬೇತಿ ಶಿಬಿರದ ಪರವಾಗಿ ಅವರನ್ನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಮತ್ತೊಬ್ಬ ಅತಿಥಿಗಳಾಗಿರ್ತಕ್ಕಂಥ ಶ್ರೀಯುತ SJ ಕುಮಾರಸ್ವಾಮಿ KSPS ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಸಹ ಆಗಮಿಸಿರುತ್ತಾರೆ. ಅವರಿಗೂ ಸಹ ನಾನು ಪೊಲೀಸ್ ಇಲಾಖೆ ಹಾಗೂ ನಾಗರಿಕ ಬಂದೂಕು ತರಬೇತಿ ವತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಚಳ್ಳಕೆರೆ ಉಪಾಧೀಕ್ಷಕರಾಗಿರ್ತಕ್ಕಂಥ ಶ್ರೀಯುತ ಶ್ರೀಧರ್ KV DR ಪೊಲೀಸ್ ಉಪಾಧೀಕ್ಷಕರು ಶ್ರೀಯುತ GM ತಿಪ್ಪೇಸ್ವಾಮಿ ಅವರು KSPS ಇವರು ಸಹ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತೋರ್ವ ಹಲೋ ಈ ಕಾರ್ಯಕ್ರಮಕ್ಕೆ ಮತ್ತೋರ್ವ ಅತಿಥಿಗಳಾಗಿರ್ತಕ್ಕಂಥ ಗ್ರಾಮಾಂತರ CPI ಆಗಿರ್ತಕ್ಕಂಥ ಶ್ರೀಯುತ ಸಮೀರ್ವಾ ಸಾಹೇಬರು ಆಗಮಿಸಿರ್ತಾರೆ. ಅವರು ಸಹ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಎಲ್ಲರಿಗೂ ತರಬೇತಿ ನೀಡಿ ಈ ದಿನ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಮತ್ತೋರ್ವ CPI ಶ್ರೀಯುತ ರುದ್ರೇಶ್ ಅವರು ಅವ್ರಿಗೂ ಸಹ ನಾನು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಕರ್ತರು, TV ಮಾಧ್ಯಮದವರು ಹಾಗೂ ನಮ್ಮ CRTC ಎಲ್ಲ ಕಾರ್ಯಕರ್ತರು ಹಾಗೂ ಈ ಶಿಬಿರಾರ್ಥಿಗಳಿಗೆ ಬಂದಿರತಕ್ಕಂಥ ಎಲ್ಲ ಸಾರ್ವಜನಿಕರಿಗೂ ಎಲ್ಲರಿಗೂ ನಾನು ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ನನ್ನೆರಡು ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ತಾಲೂಕು ಆಡಳಿತದ ಸಂಪ್ರದಾಯ ನಮ್ಮ ತಾಲೂಕು ಆಡಳಿತಕ್ಕೆ ಈ ಒಂದು ಕೇಂದ್ರ ಸ್ಥಳಕ್ಕೆ ಸಾಮಾನ್ಯ ಪೊಲೀಸು ಅಧೀಕ್ಷಕರಾದಂಥ ಪರಶುರಾಮ್ ಸಾಹೇಬರು ಇವತ್ತು ಪ್ರಥಮವಾಗಿ ಇವತ್ತು ಚಳ್ಳಕೆರೆ ನಗರಕ್ಕೆ ಆಗಮಿಸಿ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದಾರೆ. ಅವರಿಗೆ ನಮ್ಮ ತಾಲೂಕು ಆಡಳಿತದ ವತಿಯಿಂದ ಒಂದು ಸಣ್ಣ ಗೌರವ ಸಮರ್ಪಣೆ. ತಾಲೂಕು ಆಡಳಿತದ ವತಿಯಿಂದ ಗೌರವ ಸಮರ್ಪಣೆಯನ್ನು ಅರ್ಪಿಸಿದಂತಹ ಎನ್ ರಘುಮೂರ್ತಿ ಸರ್ ಅವರಿಗೆ ಧನ್ಯವಾದಗಳು. ಈ ಬಾರಿ ನಾಗರಿಕ ಬಂದೂಕು ತರಬೇತಿ ಶಿಬಿರ ಅಂತಂದರೆ ಎಲ್ಲರೂ ಒಂದು ವಿಶೇಷವಾಗಿರ್ತಕ್ಕಂಥ ಆಲೋಚನೆ ಇತ್ತು, ಹಾಗೆ ವಿಶೇಷವಾಗಿರ್ತಕ್ಕಂಥ ಕೌತುಕ ಇತ್ತು. ಏನದು ನಾಗರಿಕ ಬಂದೂಕು ತರಬೇತಿ ಶಿಬಿರ ಅಂತಂದರೆ ಅಂತ ಎಲ್ಲೋ ಪತ್ರಿಕೆಯಲ್ಲಿ ನೋಡ್ತಾ ಇದ್ವಿ, ಹಾಗೆ ಯಾವುದೋ ಒಂದು ಫೋಟೋಸಲ್ಲಿ ನೋಡ್ತಾ ಇದ್ವಿ. ಇದು ಬರೀ ಜಿಲ್ಲಾ ಕೇಂದ್ರದಲ್ಲಿ ಮಾತ್ರ ನಡೀತಾ ಇತ್ತು. ಆದರೆ ಮೊಟ್ಟ ಮೊದಲ ಬಾರಿಗೆ ಒಂದು ತಾಲೂಕು ಕೇಂದ್ರಕ್ಕೆ ಆಗಮಿಸಿ ನಮ್ಮೆಲ್ಲರ ಒಂದು ಅಭಿಲಾಷೆಯಂತೆ ಚಳ್ಳಕೆರೆ ನಗರದಲ್ಲಿ ಪ್ರಪ್ರಥಮ ಬಾರಿಗೆ 71ನೇ ನಾಗರಿಕ ಬಂದೂಕು ತರಬೇತಿ ಶಿಬಿರವನ್ನು ಹಮ್ಮಿಕೊಂಡಿರ್ತಕ್ಕಂಥ ಈ ಜಿಲ್ಲಾ ಪೊಲೀಸ್ ಇಲಾಖೆ ಹಾಗೂ CRTC ಕ್ಲಬ್ ಎಲ್ಲ ಸದಸ್ಯರಿಗೆ ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೊಡ್ತಾ ಅವರಿಗೆ ಅಭಿನಂದನೆಗಳನ್ನು ನಾನು ಅರ್ಪಿಸೋದಕ್ಕೆ ಇಷ್ಟಪಡ್ತೇನೆ. ಹಾಗೆ ಈ ನಾಗರಿಕ ಬಂದೂಕು ತರಬೇತಿ ಶಿಬಿರದ ಸಮಾರಂಭದಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನು ನುಡಿಬೇಕಂತಂದು GM ತಿಪ್ಪೇಸ್ವಾಮಿ ಪೊಲೀಸ್ ಉಪಾಧೀಕ್ಷಕರು DAR ಚಿತ್ರದುರ್ಗ ಇವರಲ್ಲಿ ಕೇಳ್ಕೊಳ್ತೇನೆ. ಎಲ್ರಿಗೂ ನಮಸ್ಕಾರ. ಈ ಒಂದು ನಾಗರಿಕ ಬಂದೂಕು ತರಬೇತಿ ಶಿಬಿರದ ಸಂಕ್ಷಿಪ್ತವಾಗಿರ್ತಕ್ಕಂಥ ಪ್ರಾಸ್ತಾವಿಕ
ನುಡಿಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇಲ್ಲಿಯವರೆಗೂ ಚಿತ್ರದುರ್ಗ ಜಿಲ್ಲೆಯಲ್ಲಿ 75 ತಂಡಗಳಿಗೆ 75 ಬ್ಯಾಚ್ಗಳಿಗೆ ನಾವು ತರಬೇತಿಯನ್ನು ನೀಡಲಿದ್ದು, ಅದರಲ್ಲಿ ಸುಮಾರು 4,000 ಜನರಿಗೆ ನಾವು ತರಬೇತಿಯನ್ನು ಚಿತ್ರದುರ್ಗ ಜಿಲ್ಲಾ ಪೊಲೀಸ್ ವತಿಯಿಂದ ನೀಡಿದ್ದೇವೆ. ಹಾಗೆ ನಮ್ಮ CIDT ಸಹಾಯದಿಂದಲೂ ಕೂಡ ಅದರಲ್ಲಿ ಸುಮಾರು 600 ಜನ ಮಹಿಳೆಯರು, 3,400 ಜನ ಪುರುಷರು ಪ್ರಶಿಕ್ಷಣಾರ್ಥಿಗಳಿಗೆ ನಾವು ತರಬೇತಿಯನ್ನು ನೀಡಿದ್ವಿ. ಇದರಲ್ಲಿ ಪ್ರಸ್ತುತ 71ನೇ ಬ್ಯಾಚನ್ನು ಚಿತ್ರದುರ್ಗ ಜಿಲ್ಲಾ ಚಳ್ಳಕೆರೆ ನಗರದಲ್ಲಿ ಈ 12 ದಿನಗಳ ಕಾಲ ತರಬೇತಿಯನ್ನು ನೀಡಿದ್ದು, ಇದರಲ್ಲಿ 123 ಜನರಿಗೆ ತರಬೇತಿ ನೀಡಲಾಗಿರುತ್ತದೆ. ಪುರುಷರು 117 ಜನ, ಮಹಿಳೆಯರು 6 ಜನ. ಚಳ್ಳಕೆರೆ ಮತ್ತು ಮೊಳಕಾಲ್ಮೂರು ತಾಲೂಕು, ಈ 2 ತಾಲೂಕುಗಳಿಂದ ಚಳ್ಳಕೆರೆಯಿಂದ 76 ಜನ ಪ್ರಶಿಕ್ಷಣಾರ್ಥಿಗಳು, ಮೊಳಕಾಲ್ಮೂರಿಂದ 47 ಜನ ಪ್ರಶಿಕ್ಷಣಾರ್ಥಿಗಳು ಈ ಒಂದು ತರಬೇತಿಯಲ್ಲಿ ಭಾಗವಹಿಸಿದ್ದಾರೆ. ಈ ಒಂದು ತರಬೇತಿಯನ್ನು ಪಡೆದವರಲ್ಲಿ ವೈದ್ಯರು, ಇಂಜಿನಿಯರ್, ವಕೀಲರು, ಉಪನ್ಯಾಸಕರು, ಉದ್ಯಮಿಗಳು, ರೈತರು, ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು, ಇನ್ನಿತರ ಸಾರ್ವಜನಿಕರು ಈ ಒಂದು ತರಬೇತಿಯನ್ನು ಯಶಸ್ವಿಗೊಳಿಸಿದ್ದಾರೆ. ಇದರಲ್ಲಿ ಈ ಒಂದು ತರಬೇತಿಯಲ್ಲಿ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಉತ್ತಮವಾಗಿರತಕ್ಕಂಥ ಉಪನ್ಯಾಸಗಳನ್ನು ಪ್ರತಿ ದಿವಸ ನೀಡಿದ್ದಾರೆ. ಇದರ ಜೊತೆಯಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ವೈದ್ಯರು ಹಾಗೂ ಡಾಕ್ಟರ್ ನಟರಾಜ್ ಅವರು ಸೈಕಾಲಜಿ ಬಗ್ಗೆ, ಮನೋಶಾಸ್ತ್ರಜ್ಞರ ಬಗ್ಗೆ ಕೂಡ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನು ನೀಡಿದ್ದಾರೆ. ಈ ಒಂದು ತರಬೇತಿಯಲ್ಲಿ ನಾವು ಏನೇನು ಅನುಕೂಲತೆಗಳನ್ನು ಪಡೆಯಬಹುದು ಅನ್ನೋದು ಕೂಡ ಈ ರೀತಿ ಇರ್ತದೆ. ಈ ಒಂದು ತರಬೇತಿಯನ್ನು ಪಡೆಯೋದ್ರ ಮೂಲಕ ನಮಗೆ ಕ್ರೀಡಾ ಚಟುವಟಿಕೆಗಳನ್ನು ವೃದ್ಧಿಗೊಳಿಸ್ಕೊಳ್ಬೋದು. ನಾವು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಕೂಡ ಫೈರಿಂಗ್ ಸ್ಪರ್ಧೆಯಲ್ಲಿ ನೀವು ಭಾಗವಹಿಸ್ಬೋದು. ಅದೇ ರೀತಿಯಾಗಿ ಉದ್ಯೋಗಾವಕಾಶಗಳು ಕೂಡ ಇದರಿಂದ ಪಡ್ಕೊಳ್ಬೋದು. ಹಾಗೆ ಉತ್ತಮ ಆರೋಗ್ಯನ ವೃದ್ಧಿಸ್ಕೊಳ್ಬೋದು. ಮತ್ತು ಪೊಲೀಸ್ ಮತ್ತು ಸಾರ್ವಜನಿಕರ ಮಧ್ಯೆ ಉತ್ತಮ ಸಂಬಂಧವನ್ನು ಕೂಡ ಬೆಳೆಸ್ಬೋದು. ಆಯುಧಗಳ ಪರಿಚಯ ಕೂಡ, ಕಿರುಪರಿಚಯ, ಈ ರೀತಿಯಾದಂಥ ಅನುಕೂಲತೆಗಳು ಇದರಿಂದ ನಮಗೆ ಇಂಪಾರ್ಟೆನ್ಸ್ ಏನಿದೆ, ಈ ಒಂದು ತರಬೇತಿ ಪಡೆಯುವುದರ ಮೂಲಕ ಇನ್ನಿತರೆ ಅನುಕೂಲತೆಗಳನ್ನು ನಾವು ಪಡಿಬೋದು. ಈ ರೀತಿಯಾಗಿರ್ತಕ್ಕಂಥ ಈ ಒಂದು ತರಬೇತಿ ಅವಧಿಯಲ್ಲಿ ಒಂದು ಸಂಕ್ಷಿಪ್ತ ವರದಿಯನ್ನು ನಾವು ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ನನ್ನ ಸಂಕ್ಷಿಪ್ತ ವರದಿನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಾಗರಿಕ ಬಂದೂಕು ತರಬೇತಿ ಶಿಬಿರ ಚಳ್ಳಕೆರೆಯಲ್ಲಿ ನಡೆದಿರ್ತಕ್ಕಂಥ ಈ ಶಿಬಿರದಲ್ಲಿ ಸುಮಾರು 123 ಜನ ಶಿಬಿರಾರ್ಥಿಗಳು 5 ಪ್ರೋಗ್ರಾಮ್ಗಳಾಗಿ ವಿಭಾಗಿಸಿ ಬೆಳಗ್ಗೆ 5:56 ಗಂಟೆಯಿಂದ ಆರಂಭಿಸಿ ಸುಮಾರು 8:39 ಗಂಟೆವರೆಗೂ ನಾವು ಸಾಕಷ್ಟು ವಿಷಯಗಳನ್ನು, ನಾಗರಿಕ ಬಂದೂಕು ತರಬೇತಿಯಲ್ಲಿರ್ತಕ್ಕಂಥ ಎಲ್ಲ ಅಂಶಗಳನ್ನು ಸವಿಸ್ತಾರವಾಗಿ ತಿಳಿಸೋ ಕೆಲಸವನ್ನು ನಮ್ಮ ಈ ಶಿಬಿರದಲ್ಲಿ ಮಾಡಲಾಯಿತು. ಎಲ್ಲವುಗಳನ್ನು ನೆನೆಸ್ಕೊಂಡಾಗ ನಮಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢತೆಯನ್ನು ಗಳಿಸೋದು ಹೇಗೆ ಅನ್ನೋ ಎಲ್ಲ ಅಂಶಗಳು ಈ ನಮ್ಮ ತರಬೇತಿಯಲ್ಲಿ ನಮಗೆ ಸಿಕ್ಕಿದೆ ಅಂತ ಹೇಳ್ತಾ, ಈ ಪ್ರಾಸ್ತಾವಿಕ ನುಡಿಗಳನ್ನು ನೋಡಿದಿರ್ತಕ್ಕಂಥ ಶ್ರೀ ಜಿ ತಿಪ್ಪೇಸ್ವಾಮಿ ಸರ್, ಪೊಲೀಸ್ ಉಪಾಧೀಕ್ಷಕರು, DIR ಚಿತ್ರದುರ್ಗ, ಇವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೆ ಈ 71ನೇ ನಾಗರಿಕ ಬಂದೂಕು ತರಬೇತಿ ಶಿಬಿರದಲ್ಲಿ ಭಾಗವಹಿಸಿ ತಮ್ಮ ಅಷ್ಟು ಪಾರ್ಟಿಸಿಪೇಷನನ್ನು ಕೊಟ್ಟು ಉತ್ತಮವಾಗಿರ್ತಕ್ಕಂಥ ಫಲಿತಾಂಶವನ್ನು ನೀಡಿರ್ತಕ್ಕಂಥ ಶಿಬಿರಾರ್ಥಿಗಳು ಒಂದೆರಡು ಅನಿಸಿಕೆಗಳನ್ನು ಹಂಚ್ಕೊಳ್ತಾರೆ. ಮೊದಲನೇದಾಗಿ NS ವೀರೇಶ್. ಬಂದ ಕಟ್ ಮಾಡಪ್ಪ ಎಲ್ಲ ಬಗ್ಗೆ ಅದರ ನನಗೆ ಇತ್ತಲ್ಲ, ನಾನು ಬಂದ ಸುಮಧುರ ಸಂಜಯ ಚಿತ್ರದುರ್ಗ ಜಿಲ್ಲಾ ಪೊಲೀಸ್ ಹಾಗೂ ನಾಗರಿಕ ಬಂದೂಕು ತರಬೇತಿ ಸಂಸ್ಥೆಯಿಂದ ನಾಗರಿಕ ಬಂದೂಕು ತರಬೇತಿ ಶಿಬಿರದಿಂದ ಸಮಾರೋಪ ಸಮಾರಂಭವನ್ನು ಆಯೋಜಿಸಲಾಗಿದೆ. ಈ ಒಂದು ಸಮಾರೋಪ ಸಮಾರಂಭದಲ್ಲಿ ವೇದಿಕೆಯ ಮೇಲೆ ಆಸೀನರಾಗಿ ಕಂಗೊಳಿಸಿಕೊಂಡಂತಹ ನಿಮ್ಮೆಲ್ಲರ ನೆಚ್ಚಿನ ತಹಸೀಲ್ದಾರರು ಚಳ್ಳಕೆರೆ ರಘುಮೂರ್ತಿ ಅಣ್ಣನವರೇ
ಹಾಗೂ ಚಿತ್ರದುರ್ಗ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಆಗಿರ್ತಕ್ಕಂತಹ ಶ್ರೀ ಕೆ ಪರಶುರಾಮ್ ಸರ್ ಅವರೇ, ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಶಿಬಿರದಲ್ಲಿ ಹೆಚ್ಚಿಗೆ ಒತ್ತನ್ನು ಕೊಟ್ಟು ನಮ್ಮ ಶಿಬಿರಾರ್ಥಿಗಳನ್ನು ಗುರಿಯನ್ನು ಮುಟ್ಟಲಿಕ್ಕೆ ಸಹಾಯ ಆಗಿರ್ತಕ್ಕಂತಹ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಚಿತ್ರದುರ್ಗ ಶ್ರೀ ಎಸ್ ಜೆ ಕುಮಾರಸ್ವಾಮಿ ಅವರೇ, ಹಾಗೂ ನಮ್ಮ ಚಳ್ಳಕೆರೆ ನಗರದ ಶ್ರೀ ಜಿ ಎಂ ತಿಪ್ಪೇಸ್ವಾಮಿ ಅವರೇ, ಹಾಗೂ RTDC ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀ ಅನಂತ್ ರೆಡ್ಡಿ ಅವರೇ, ಹಾಗೂ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪೊಲೀಸ್ ಗುರುಂದರು ಆಗಿರ್ತಕ್ಕಂತಹ ಮಹಾಂತೇಶ್ ಸರ್ ಅವರೇ, ರುದ್ರೇಶ್ ಸರ್ ಅವರೇ, ಮಹಾಂತೇಶ್ ಗೌಡ ಅವರೇ, ಮೊಹಮ್ಮದ್ ಖಾಲಿ ಸರ್ ಅವರೇ, ಗುರುಸ್ವಾಮಿ ಮತ್ತು ರಾಮೇಶ್ವರ್ ಸರ್ ಅವರೇ, ಸುದರ್ಶನ್ ರೆಡ್ಡಿ ಸರ್ ಅವರೇ, ಹಾಗೂ ಉಪಸ್ಥಿತರಿರ್ತಕ್ಕಂತಹ ನನ್ನ ನೆಚ್ಚಿನ ಸಹೋದರ ಸಹೋದರಿಯರೇ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ ನಮ್ಮ ಪತ್ರಿಕೆ ಸ್ಪರ್ಶಿ ನಮಸ್ಕಾರಗಳು. ಈ ಒಂದು ಬಂದೂಕು ತರಬೇತಿ ಶಿಬಿರ ಚಳ್ಳಕೆರೆ ನಗರದಲ್ಲಿ ಬಹಳ ವರ್ಷಗಳ ಕಾಲ ನಡೆದಿರಲಿಲ್ಲ. ಈ ಒಂದು ಶಿಬಿರವನ್ನು ಚಳ್ಳಕೆರೆ ತಾಲೂಕಿನಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು ನಿಮ್ಮೆಲ್ಲರ ಸೌಭಾಗ್ಯದ ಅಂತ ಭಾವಿಸಿಕೊಂಡು ಚಳ್ಳಕೆರೆ ನಗರ, ಮೊಳಕಾಲ್ಮೂರು ಹಾಗೂ ಹತ್ತಿರ ಇರ್ತಕ್ಕಂಥ ಪರಶುರಾಂಪುರ, ನಾಯಕನಹಟ್ಟಿ ಈ ಒಂದು ಗ್ರಾಮದಿಂದ ಸಾಕಷ್ಟು ಶಿಬಿರಾರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ. ಆ ಒಂದು ಶಿಬಿರದಲ್ಲಿ ನಾನು ಸಹ ಶಿಬಿರಾರ್ಥಿಯಾಗಿ ಭಾಗವಹಿಸಿದ್ದೇನೆ. ನನ್ನ ಹೆಸರು ಡಾಕ್ಟರ್ LS ವೀರೇಶ್, ಬಸವೇಶ್ವರ ಕ್ಲಿನಿಕ್, ಅರ್ಜುನಗಿರಿ ರಸ್ತೆ, ಚಳ್ಳಕೆರೆ. ನಾನು ವೃತ್ತಿಯಲ್ಲಿ ಖಾಸಗಿ ವೈದ್ಯನಾಗಿ ಸೇವೆ ಮಾಡ್ತಾ ಇದ್ದೇನೆ. ಪ್ರವೃತ್ತಿಯಲ್ಲಿ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ವಿಜಯೇಶ್ವರ ಚಳ್ಳಕೆರೆ ಶಾಖೆಯಲ್ಲಿ ಉಪಾಧ್ಯಕ್ಷನಾಗಿ ಕಾರ್ಯ ಮಾಡ್ತಾ ಇದ್ದೇನೆ. ಹಾಗೂ ರೋಟರಿ ಕ್ಲಬ್ನಲ್ಲಿ ಪಲ್ಸ್ ಪೋಲಿಯೋ ಪ್ರೆಸಿಡೆಂಟ್ ಆಗಿ, ಫಾಸ್ಟ್ ಪ್ರೆಸಿಡೆಂಟ್ ಆಗಿ, PHF ಹೋಲ್ಡರ್ ಆಗಿ ಸೇವೆಯನ್ನು ಮಾಡ್ತಾ ಇದ್ದೇನೆ. ಇಷ್ಟೇ ಅಲ್ಲ, ಇಂದು ನನಗೆ ಇನ್ನೊಂದು ಬಿಡುಗಡೆ ಬಂದಿದೆ. ಅದು RTDCಯ ಶಿಬಿರಾರ್ಥಿಯಾಗಿ ಈ ಒಂದು ಸರ್ಟಿಫಿಕೇಟ್ ಅನ್ನು ತಗೊಂಡಂತಹ ಶಿಬಿರಾರ್ಥಿಯಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನನ್ನ ಅನಿಸಿಕೆ ನೀಡಕ್ಕೆ ಇಷ್ಟಪಡ್ತೇನೆ. ಈ ಒಂದು ಶಿಬಿರ ಇದೇ ತಿಂಗಳು ಏಪ್ರಿಲ್ 5ರಂದು ಸೋಮವಾರ ಬೆಂಗಳೂರು ರಸ್ತೆಯಲ್ಲಿರ್ತಕ್ಕಂತಹ ಚೇಂಬರ್ ಆಫ್ ಕಾಮರ್ಸ್ನಲ್ಲಿ ಸಂಜೆ 5 ಗಂಟೆಗೆ ಉದ್ಘಾಟನಾ ಕಾರ್ಯಕ್ರಮ ಪ್ರಾರಂಭ ಆಯಿತು. ಆ ಒಂದು ಕಾರ್ಯಕ್ರಮದಲ್ಲಿ ಇಂದಿನ ಎಲ್ಲ ಒಂದು ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಸಹ ಭಾಗವಹಿಸಿದ್ರು. ಅದರಲ್ಲಿ ಕುಮಾರಸ್ವಾಮಿ ಅವರು ಮಾತಾಡ್ತಾ ಒಂದು ಮಾತು ಹೇಳಿದರು, ನಿಮ್ಮಲ್ಲಿ ತುಂಬ ಕೌತುಕ ಇದೆ, ಆ ಕೌತುಕವನ್ನು ಇನ್ನು ಕೆಲವು ದಿವಸದಲ್ಲಿ ನಿಮಗೆ ಈ ಒಂದು ಕಾರ್ಯಕ್ರಮವನ್ನು ಪಡೆದ ನಂತರ ಮಾಯ ಆಗುತ್ತೆ ಅಂತಕ್ಕಂತಹ ಮಾತನ್ನು ಕುಮಾರಸ್ವಾಮಿ ಅವರು ಹೇಳಿದರು. ಅದರಂತರ ಶ್ರೀಧರ್ ಸರ್ ಅವರು ಹೇಳಿದರು, ಆ ಕೌತುಕ ಮಾಯ ಆಗಿದೆ. ನಮ್ಮ ಕೌತುಕದಲ್ಲಿ ಬಹಳ ಒಂದು ಆತಂಕ ಇತ್ತು. ನಾವು ಬಂದೂಕನ್ನು ನಾವು ಜೀವನದಲ್ಲೇ ಮುಟ್ಟಿರಲಿಲ್ಲ. ನಮ್ಮ ಕನಸಾಗಿತ್ತು, ನಮ್ಮ ಲೈಫನ್ನು ಮುಟ್ಕೋಬೇಕು, ನಮ್ಮ ಆತ್ಮ ಒಂದು ಸ್ಥೈರ್ಯವನ್ನು, ನಮ್ಮ ಆತ್ಮಹತ್ಯೆಯನ್ನು ಮಾಡ್ಕೋಬೇಕು, ನಮ್ಮ ಜೀವ ರಕ್ಷಣೆ ಮಾಡ್ಕೋಬೇಕು, ನಮ್ಮ ಕುಟುಂಬ ರಕ್ಷಣೆ ಮಾಡ್ಕೋಬೇಕು, ನಮ್ಮ ಆತ್ಮ ಸ್ಥಿತಿಗೆ ದತ್ತು ಬಂದಿರ್ತಕ್ಕಂಥ ಸಮಯದಲ್ಲಿ ಅದನ್ನು ಉಪಯೋಗಿಸಬೇಕು ಅಂತಕ್ಕಂಥ ಒಂದು ಅನಿವಾರ್ಯತೆ ನಮ್ಮಲ್ಲಿ ಇತ್ತು. ಆ ಒಂದು ಉದ್ದೇಶಕ್ಕೆ ನಾವೆಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ. ಆದ್ದರಿಂದ ಈ ಶಿಬಿರದಲ್ಲಿ ಪ್ರತಿ ದಿವಸ ಬೆಳಗ್ಗೆ 6 ಸ್ಟಾರ್ಟ್ ಆಗ್ತಾ ಇತ್ತು, 8ವರೆಗೆ ಕರೆಕ್ಟಾಗಿ ಮುಗಿತಾ ಇತ್ತು. ಪ್ರತಿನಿತ್ಯ ನಮಗೆ ಈ ಪೊಲೀಸ್ ಸಿಬ್ಬಂದಿಯ ವರ್ಗದವರು ಶಿಸ್ತುಬದ್ಧವಾಗಿರ್ತಕ್ಕಂಥ ಜೀವನವನ್ನು ಕಲಿಸ್ಕೊಟ್ಟಿದ್ದಾರೆ. ಸಮಯ ಪ್ರಜ್ಞೆ, ಧೈರ್ಯ, ಸ್ಫೂರ್ತಿ ಮತ್ತು ಹುಮ್ಮಸ್ಸನ್ನು ನಮಗೆ ತುಂಬಿದ್ದಾರೆ. ಇದರಿಂದ ನಮಗೆ ಸಾಕಷ್ಟು ಆರೋಗ್ಯ ಅಭಿವೃದ್ಧಿಯಾಗಿದೆ, ಮಾನಸಿಕವಾಗಿರ್ತಕ್ಕಂಥ ಒಂದು ಧೈರ್ಯ ಇದೆ. ಪಿಸ್ತೂಲ್ ಹಿಡ್ಕೊಂಡು ಪಿಸ್ತೂಲಿನ ಒಂದು ಕಾರ್ಯಗಳನ್ನು ಅನವಶ್ಯಕವಾಗಿ ಉಪಯೋಗಿಸದೆ ಎಲ್ಲ ಅಸ್ತ್ರಗಳಿಂದ ಧೈರ್ಯನೇ ಒಂದು ಮುಖ್ಯ ಅಂತಕ್ಕಂತಹ ಒಂದು ಮಂತ್ರವನ್ನು ಹೇಳಿದ್ದಾರೆ. ಧೈರ್ಯ ಸರ್ವಸ್ವ ಸಾಧನ. ಈ ಬಂದೂಕಿನ ಧೈರ್ಯ ಅಂತಕ್ಕಂಥ ಒಂದು ಆಯುಧ ಅವೆಲ್ಲರಿಗೂ ಮುಖ್ಯವಾಗಿರ್ತಕ್ಕಂಥದ್ದು. ನಾವೆಲ್ಲ ಏನಿಯಾಗಿದ್ವಿ, ಈ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ CRTC ಪ್ರೋಗ್ರಾಮ್ ಇಂದ ನಾವು ಧೈರ್ಯವನ್ನು ಪಡೆದಿದ್ದೇವೆ. ಇದೇ ಒಂದು ಸ್ಪೆಷಲ್ ನಮಗೆ ಬಂದೂಕಾಗಿ ಗುಂಡಾಗಿ ನಮಗೆ ಕಾರ್ಯವನ್ನು ಮಾಡ್ತಾ ಇದೆ. ಈ ಒಂದು ಉದಾಹರಣೆ ಹೇಳ್ತೀನಿ. ಈ ಒಂದು ಕಾರ್ಯಕ್ರಮದ ನಂತರ ನನ್ನ ಜೀವನದಲ್ಲಿ 2 ಲೈವ್ ಘಟನೆಗಳನ್ನ ನಾವು ಉತ್ಕೃಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ. ಭಾನುವಾರ ದಿವಸ ನಾನು ಚಿತ್ರದುರ್ಗಕ್ಕೆ ಹೋಗಿದ್ದೆ. ಅಲ್ಲಿ ಒಬ್ಬ ಅನುಚ ಮದ್ಯಪಾನ ವ್ಯಕ್ತಿ, ಅವನು ಬಂದ್ಬಿಟ್ಟು ಭಿಕ್ಷೆ ಬೇಡ, ನಮ್ಮ ಗ್ರೂಪನ್ನು ಭಿಕ್ಷೆ ಬೇಡ. ಅವ್ರು ಕೊಡಲಿಲ್ಲ, ಏನಂದ್ರೆ ಬಿಡಲಿಲ್ಲ. ಅವನು ಹಠ ಮಾಡಿಬಿಟ್ಟು ಭಿಕ್ಷೆ ತಗೊಂಡ. ತದನಂತರ ನಮ್ಮ ಹತ್ರ ಬಂದ. ನಾವು CRTCಯಿಂದ ಟ್ರೈನಿಂಗ್ ಪಡೆದಿರ್ತಕ್ಕಂತಹ ವಿದ್ಯಾರ್ಥಿಯಾಗಿದೆ. ಇದೇ ರುದ್ರೇಶ್ ಅವರ ನನ್ನ ಫ್ಯಾನು. ರುದ್ರೇಶ್ ಟ್ರೈನಿಂಗ್ ಮಾಡಿಸಿದ್ದೇನೆ.
ಆ ಕಡೆಯಿಂದಲೇ ಶಿಸ್ತುಬದ್ಧವಾಗಿರ್ತಕ್ಕಂಥ ವಿಶ್ರಾಂತಿ ಸ್ಥಿತಿಯಲ್ಲಿ ನಾನು ನಿಂತ್ಕೊಂಡಿದ್ದೆ. ಅವ್ನು ಬಂದ್ಬಿಟ್ಟು ಬೇಡ ಸರತ್ರ ಹೋದ್ವಿ. ಸರತ್ರ ಹೋಗಿ ನಿಂತ್ಕೊಂಡು ಒಂದು ಪೊಲೀಸ್ ಸ್ಟೇಷನ್ ಹೊಡೆದೆ. ಆ ಶರೀರ ಹೊಡೆದ್ಬಿಟ್ಟು ಸರ್ ನನಗೆ ವ್ಯಕ್ತಿ ಟ್ರೈನಿಂಗ್ ಮುಗಿಸ್ ಬರ್ತಿದ್ದೀನಿ ಅಂತಂದೆ. ಹೋಗಪ್ಪ ಸರ್ ನೀವು CRTC ಅವರು ಕಳಿಸ್ಬಿಡಿಪ್ಪ ಅಂತ ಕಳಿಸ್ಕೊಟ್ರು. ಇಂಥ ಒಂದು ಶಕ್ತಿ ಈ ಒಂದು ಟ್ರೈನಿಂಗಿಂದ ನಿದರ್ಶನವಾಗಿ ನಾನು ಪಡ್ತಿದ್ದೇನೆ. ಆದ್ದರಿಂದ ಈ ಒಂದು ಟ್ರೈನಿಂಗಿಂದ ನನಗೆ ಶಾರೀರಿಕವಾಗಿ, ಮಾನಸಿಕವಾಗಿ ಮತ್ತು ಪ್ರಕೃತಿಯನ್ನು ನಾನು ಪಡ್ತಿದ್ದೇನೆ. ಇಂಥ ಒಂದು ಶಿಬಿರದಿಂದ ಸಾಕಷ್ಟು ಲಾಭ ಆಗಿದೆ. ಹೀಗಾಗಿ ಎಲ್ಲರೂ ಸಹ ಈ ಶಿಬಿರವನ್ನು ಪ್ರತಿ ದಿವಸ ಮೈಗೂಡಿಸ್ಕೊಂಡೇ ಇದ್ದರೆ ನಾವು ಯಾವ ಒತ್ತಡವನ್ನು ಬರೋದಿಲ್ಲ. ಒಂದು ಮಾತನ್ನ ಹೇಳ್ತಾ ಇದ್ರು ಸರ್, 100 ಆಸ್ಪತ್ರೆಗಳನ್ನು ತೆಗೆಯೋದಕ್ಕಿಂತ ಒಂದು ಮೈದಾನವನ್ನು ತೆಗೆಯತಕ್ಕಂಥ ಒಂದು ಮೈದಾನದಲ್ಲಿರ್ತಕ್ಕಂಥ ಶಕ್ತಿ, ಆರೋಗ್ಯದ ಶಕ್ತಿ ಮತ್ತಿದೆಲ್ಲಿಲ್ಲ. ಆದ್ದರಿಂದ ಪ್ರತಿಯೊಬ್ಬರು ಸಹ ಮೈದಾನದಲ್ಲಿ ದೇವಸ್ಥಾನಿಯಾಗಿ ನುಡಿರಿ. ಅವೆಲ್ಲದರ ಶ್ರೇಷ್ಠವಾಗಿರ್ತಕ್ಕಂಥದ್ದು ವ್ಯವಸಾಯ. ಆದ್ದರಿಂದ ಮತ್ತೊಮ್ಮೆ ರೈತರ ಪಾತ್ರದಲ್ಲಿ, ಅನ್ನದಾತರ ಪಾತ್ರದಲ್ಲಿ ಪಣಬಿಟ್ಟು ಹಾಗೂ ಈ ವೇದಿಕೆ ಇರ್ತಕ್ಕಂತಹ ಎಲ್ಲ ಕಣ್ಣಾತಿ ವ್ಯಕ್ತಿಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರಿಗೂ ಸಹ ಅನಿಸುತ್ತಾ ನನ್ನ ಹೃದಯ ಸ್ಪರ್ಶಿ ನಮಸ್ಕಾರ ಸಲ್ಲಿಸುತ್ತಾ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಡಾಕ್ಟರ್ ಎಲ್ ಎಸ್ ವೀರೇಶ್ ಅವರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ಈಗ ಮತ್ತೋರ್ವ ಶಿಬಿರಾರ್ಥಿಯಾಗಿರ್ತಕ್ಕಂಥ ಶ್ರೀ KV ಪ್ರಕಾಶ್ ಸರ್ ಇವರು ವೇದಿಕೆಯನ್ನು ಆಗಮಿಸಿ ಶಿಬಿರದಲ್ಲಿ ಆಗಿರ್ತಕ್ಕಂಥ ಅನುಭವಗಳನ್ನು ಸಂಕ್ಷಿಪ್ತವಾಗಿ 2 ನಿಮಿಷದಲ್ಲಿ ಹಂಚ್ಕೋಬೇಕಂತ ಕೇಳ್ಕೊಳ್ತೇನೆ. ವೇದಿಕೆ ಉಪಸ್ಥಿತರಾಗಿರುವ ಎಲ್ಲ ಗಣ್ಯರು ನಮ್ಮ ಶಿವರಾಷ್ಟ್ರ ನಮಸ್ಕಾರಗಳು. ಈ ಸಮಾರಂಭಕ್ಕೆ ಆಗಮಿಸಿರುವ ಗುರು ಹಿರಿಯರು ಮತ್ತು ಬಂಧುಮಿತ್ರರು ಎಲ್ಲರಿಗೂ ನನ್ನ ನಮಸ್ಕಾರಗಳು. ಆ್ಯಕ್ಚುಲಿ ಪ್ಯಾಂಡಮಿಕ್ಕಲ್ಲಿ ಸುಮಾರು ಥಿಂಗ್ಸು ನಮ್ಮ ಮನೆ ಬಾಗಿಲು ಹಂಗೆ ಆ್ಯಕ್ಚುಲಿ ಚಳ್ಳಕೆರೆ, ನಾಯಕನಹಳ್ಳಿ, ಆಮೇಲೆ ಮೊಳಕಾಲ್ಮೂರು ಕ್ಷೇತ್ರದವರಿಗೆ ಚಿತ್ರದುರ್ಗ ಬಂದೂಕು ತರಬೇತಿ ಶಿಬಿರದವರು ಆ್ಯಕ್ಚುಲಿ ಎಲ್ಲಿ ಪಾರ್ಟಿಸಿಪೆಂಟ್ ಇರ್ತಾರೋ ಚಳ್ಳಕೆರೆಗೆ ಬಂದು ನಮಗೆ ತರಬೇತಿ ಕೊಟ್ಟರು. ಅದು ಪ್ಯಾಂಡಮಿಕ್ ಒಂದು ಕೊಯಿನ್ಸಿಡೆನ್ಸ್ ಇರ್ಬೋದು. ಬಟ್ ಗುರುಗಳೇ ಎಲ್ಲಿ ವಿದ್ಯಾರ್ಥಿಗಳಿರ್ತಾರೋ ಅಲ್ಲಿ ಬಂದು ಅವರು ಬೆಳಗ್ಗೆ 4 ಗಂಟೆಗೆ ರುದ್ರೇಶ್ ಸರು, ಮಾಂತೇಶ್ ಸರು, ಸುದರ್ಶನ್ ಸರು, ಎಲ್ಲರೂ, ರಮೇಶ್ ಸರು, ಆಮೇಲೆ ಗುರುಸ್ವಾಮಿ ಸರು ಕರೆಕ್ಟಾಗಿ 6 ಗಂಟೆಗೆ ಬಂದು ನಾವು ಇಷ್ಟು ದಿನ ನಾವು ಒಂಥರ ತಮೋಗುಣದಲ್ಲಿ ಆ ತಮೋಗುಣನ ಒಡೆದೋಡಿಸಿ ಒಂದು ಸ್ವಲ್ಪ ನಮಗೆ ದೈಹಿಕವಾಗಿ ಓಕೆ ನೀವು ಬಲಿಷ್ಠರಾಗಬೇಕು ಅಂತೇಳಿ ಕಠಿಣ ಸುಮಾರು ಜನ ಎಲ್ಲ ಶಾಲಾ ಕಾಲೇಜಲ್ಲಿ ದೈಹಿಕ ಶಿಕ್ಷಣ ಆದಮೇಲೆ ಸುಮಾರು ವರ್ಷಗಳು ನಾವು ಮಾಡಿರಲಿಲ್ಲ. ಬಟ್ ಇದು ಒಂದು ನಮ್ಗೆ ಅವಕಾಶ ಸಿಕ್ತು. ಓಕೆ, ಬಟ್ ಇವತ್ತು ಬೆಳಗ್ಗೆ ನಾನು ಇನ್ನೊಂದು ನೋಡಿದ್ದೇನೆಂದರೆ ಹತ್ತದಿಂದ ನಿನ್ನೆ ಮುಗೀತು ಅಂತ ಎಷ್ಟೊಂದು ಜನ ಅಲ್ಲಿಗೆ ನಿಲ್ಲಿಸಿಲ್ಲ. ಇವತ್ತು ಬೆಳಗ್ಗೆ ನಾನು ಇದನ್ನು ಯಾಕೆ ಕಂಟಿನ್ಯೂ ಮಾಡಬಾರ್ದು ನಾನು ಅಂತೇಳಿ ಇವತ್ತು ಬೆಳಗ್ಗೆ 6 ಗಂಟೆ ಗ್ರೌಂಡ್ ಹೋದೆ. ಎಷ್ಟೊಂದು ಜನ ನಾನು ನೋಡಿದೆ ಶಿಬಿರಾರ್ಥಿಗಳು. ಓಕೆ, ಅದನ್ನು ನೋಡಿದಾಗ ತುಂಬ ಸಂತೋಷ ಆಯಿತು. ಇದರಲ್ಲಿ ಒಂದು ಇನ್ಸಿಡೆಂಟ್, ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಮತ್ತು ಬಲಿಷ್ಠವಾದರೆ ನನ್ನ ಕುಟುಂಬ ಬಲಿಷ್ಠ, ನನ್ನ ಕುಟುಂಬ ಬಲಿಷ್ಠ ಅಂದರೆ ನನ್ನ ಸೊಸೈಟಿ.
ತೆಗೆದುಕೊಳ್ಳುವ ಕಾರ್ಯಕ್ರಮ ಇದೆ. ಅದಾದ ನಂತರ ಕಡ್ಡಾಯವಾಗಿ ಪ್ರತಿಯೊಬ್ಬರು ಊಟವನ್ನು ಮಾಡಿಕೊಂಡು ಹೋಗಬೇಕು. ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಸನ್ಮಾನ್ಯ ಮಾನ್ಯ ರಾಷ್ಟ್ರೀಯರಾಗಿರ್ತಕ್ಕಂಥ ಎನ್ ರಘುಮತಿ ಸರ್ ಅವರು ಮಾತನಾಡಿರ್ತಕ್ಕಂಥ ಚಳ್ಳಕೆರೆ ನಗರದಲ್ಲಿ ನಾಗರಿಕ ಬಂದೂಕು ತರಬೇತಿ ಶಿಬಿರವನ್ನು ಹಮ್ಮಿಕೊಂಡಿದ್ದು ಈ ಒಂದು ತರಬೇತಿ ಶಿಬಿರದ ಸಮಾರಂಭದ ಕಾರ್ಯಕ್ರಮಕ್ಕೆ ಆಗಮಿಸಿ ವೇದಿಕೆಯಲ್ಲಿ ಆಸೀನರಾದಂಥ ನಮ್ಮ ನಮ್ಮೆಲ್ಲರ ನೆಚ್ಚಿನ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ ಪರಶುರಾಮ್ ಸರ್ ಅವರೇ, ಹೆಚ್ಚುವರಿ ಪೊಲೀಸ್ ಅಧೀಕ್ಷರಾದಂಥ ಕುಮಾರಸ್ವಾಮಿ ಅವರೇ, ಹಾಗೆಯೇ ಪೊಲೀಸ್ ಉಪ ಅಧೀಕ್ಷರಾದಂಥ ತಿಪ್ಪೇಸ್ವಾಮಿ ಅವರೇ, ಶ್ರೀಧರ್ ಅವರೇ, ವೇದಿಕೆಯು ಆತ್ಮೀಯವಾದಂಥ ಶೇಷುಲ್ಲ ಅವರೇ, ರುದ್ರೇಶ್ ಅವರೇ, ತಿಪ್ಪೇಸ್ವಾಮಿ ಅವರ ಬರೀ ಐತಿಹಾಸಿಕ ನೆಲೆಗಟ್ಟಲ್ಲಿ ಐತಿಹಾಸಿಕ ಹಿನ್ನೆಲೆಯಲ್ಲಿರುವಂಥ ಒಂದು ತಾಲೂಕಲ್ಲ. ಈ ತಾಲೂಕಲ್ಲಿ ವೈಚಾರಿಕತೆ ಹಾಗೆ ಪ್ರಬುದ್ಧತೆ ಸಾಹಿತ್ಯತೆ ಇವೆಲ್ಲವೂ ಇರುವಂಥ ಒಂದು ತಾಲೂಕಿದೆ. ಹಾಗೆಯೇ ಈ ಒಂದು ತಾಲೂಕಲ್ಲಿ ದೇಶದ ಪ್ರತಿಷ್ಠಿತ ವಿಜ್ಞಾನ ಸಂಸ್ಥೆಗಳಾದ IAS, DRDO, ಭಾರತ ಇವೆಲ್ಲವೂ ಕೂಡ ಈ ಒಂದು ಸಂಸ್ಥೆಗಳು ಮನೆ ಮಾಡಿರುವಂಥ ಒಂದು ತಾಲೂಕು. ಈ ತಾಲೂಕಲ್ಲಿ ಹಾಗೆಯೇ ವೈಚಾರಿಕ ಹಿನ್ನೆಲೆ ಇರುವಂಥ ಎಲ್ಲ ಇಂದಿನ ಶಿಬಿರಾರ್ಥಿಗಳು ಪ್ರಥಮವಾಗಿ ಈ ಒಂದು ಹಿನ್ನೆಲೆ ಇರುವಂಥ ಈ ತಾಲೂಕಲ್ಲಿ ಈ ಒಂದು ನಾಗರಿಕ ಬಂದೂಕು ಶಿಬಿರವನ್ನು ಹಮ್ಮಿಕೊಂಡು ಈ ಪ್ರಜ್ಞಾವಂತ ಜನರಿಗೆ ಈ ಒಂದು ಸೌಲಭ್ಯವನ್ನು ಕಲ್ಪಿಸಿದ್ದಕ್ಕಾಗಿ ಮೊಟ್ಟ ಮೊದಲಿಗೆ ನಾನು ನಮ್ಮ ಪರಶುರಾಮ್ ಸರ್ಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆಯೇ ಸರ್ಕಾರದ ಯಾವುದೇ ಪ್ರಿವಿಲೇಜ್ಗಳಿರ್ಬೋದು, ಯಾವುದೇ ಸವಲತ್ತುಗಳಿರ್ಬೋದು, ಸರ್ಕಾರದಿಂದ ಕೊಡುವಂಥ ಸವಲತ್ತುಗಳು ಸದ್ಬಳಕೆಯಾಗಬೇಕು. ಆಗ ಮಾತ್ರ ಒಂದು ಸಾರ್ಥಕತೆ ಇದೆ. ಇವತ್ತು ಇಷ್ಟು ದಿವಸ ನೀವು ತರಬೇತಿ ಪಡೆದು ಈ ಒಂದು ಸರ್ಟಿಫಿಕೇಟ್ ತಗೊಂಡಿದ್ದೀರ, ಆದರೆ ಜವಾಬ್ದಾರಿ ನಿಮ್ಮೇಲಿದೆ ಜವಾಬ್ದಾರಿ. ಯಾರ್ಯಾರು ತರಬೇತಿ ತಗೊಂಡಿದ್ದೀರ, ತರಬೇತಿ ತಗೊಂಡಿರೋರೆಲ್ಲರಿಗೂ ಬಂದೂಕು ಕೊಡುತ್ತೆ ಸರ್ಕಾರ ಅನ್ನೋ ಭಾವನೆ ಬೇಡ. ಬಂದೂಕು ಕೊಡೋಕ್ಕಾದರೂ ಕೂಡ ಕೆಲವು ನಿಬಂಧನೆಗಳು, ಕೆಲವು ಕಟ್ಟುಪಾಡುಗಳಿವೆ. ಅವರ ಅವಶ್ಯಕತೆಗೆ ಅನುಗುಣವಾಗಿ ಸರ್ಕಾರ ಅದನ್ನೆಲ್ಲ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಮಾಡಿ ತನಿಖೆ ಮಾಡಿ ಆ ಬಂದೂಕನ್ನು ಕೂಡ ವ್ಯವಸ್ಥೆ ಮಾಡುತ್ತೆ. ಯಾರ್ಯಾರು ಬಂದೂಕನ್ನು ತಗೊಳ್ತೀರಾ ನೀವುಗಳೆಲ್ಲರೂ ಕೂಡ ಆ ಬಂದೂಕನ್ನು ಹಿಡಿಯಲಿಕ್ಕೆ, ಬಂದೂಕನ್ನು ಬಳಸಲಿಕ್ಕೆ ಮತ್ತೆ ಸರ್ಕಾರದ ಕಟ್ಟುಪಾಡಿದೆ. ಅದನ್ನು ಪೊಲೀಸ್ ಇಲಾಖೆ ಅಧಿಕಾರಿಗಳು ನಿಮಗೆ ವಿಸ್ತೃತವಾಗಿ ಹೇಳಿದ್ದಾರೆ ಅಂತ ನನ್ನ ಭಾವನೆ ಇದೆ. ಬಂದೂಕು ಪಡೆದಂಥ ಪ್ರತಿಯೊಂದು ಮನೆಯಲ್ಲಿ ಮಕ್ಕಳಿರ್ತಾರೆ, ಹಿರಿಯರಿರ್ತಾರೆ. ಯಾವುದೇ ಕಾರಣಕ್ಕೂ ಈ ಬಂದೂಕು ಪಡೆದಂಥದ್ದು ದುರ್ಬಳಕೆ ಆಗ್ಬೋದು, ಇದರಿಂದ ಜೀವಹಾನಿ ಆಗುತ್ತೆ. ಹಾಗೆಯೇ ಈ ಬಂದೂಕನ್ನು ಇಡೋ ಜಾಗಗಳು ಕೂಡ ಅಷ್ಟೇ ಸುರಕ್ಷಿತವಾಗಿರಬೇಕಾಗುತ್ತೆ. ಅದಕ್ಕೆ ಒಂದು ರೀತಿ ಇದೆ, ಒಂದು ಕಟ್ಟುಪಾಡಿದೆ. ಸೊ ಇವೆಲ್ಲದ ಅರಿವು ಇಲ್ಲಿಗೆ ಇರಬೇಕು ಅಂತೇಳಿ ಇದೆ ಅಂತ ನನ್ನ ಭಾವನೆ. ಹಾಗೆಯೇ ಇವತ್ತು ಏನು ಶಿಬಿರಾರ್ಥಿಗಳಿದ್ದೀರ, ನಿಮ್ಮ ನಡವಳಿಕೆಗಳು, ನಿಮ್ಮ ಮಾರ್ಚ್ ಪಾಸ್ಟ್ ಇರ್ಬೋದು, ನೀವು ಕಳೆದ ಈ ಸಂಯಮಕ್ಕೆ, ಈ ಶಿಸ್ತಿಗೆ ಮಾದರಿಯಾಗುತ್ತೆ ಅಂತ ನನ್ನ ಆದರೂ ಭಾವಿಸ್ತೀನಿ. ಸೊ ಹಾಗೆಯೇ ಮುಂದಿನ ದಿನಗಳಲ್ಲಿ ಇವತ್ತು ಈ ಒಂದು ತರಬೇತಿಯಿಂದ ಕೊಂಡಿರುವಂಥ ಅನುಭವ ಇದೆ, ಇದು ಸದ್ಬಳಕೆಯಾಗಲಿ, ನಿಮಗೆ ಜೀವನದಲ್ಲಿ ಯಶಸ್ಸು ಸಿಗಲಿ ಅಂತ ಹೇಳ್ತಾ ನನಗೆ ಇವತ್ತು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸಿ ನಾನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಂತರ DSP ಸರ್ ಕ್ಷಮಿಸಿ, ಚಳ್ಳಕೆರೆಯ ತಹಶೀಲ್ದಾರರಾಗಿರ್ತಕ್ಕಂಥ ಶ್ರೀಯುತ ಎನ್ ರಘುಮೂರ್ತಿ ಸರ್ ಆತ್ಮೀಯವಾಗಿರ್ತಕ್ಕಂಥ ಸನ್ಮಾನವನ್ನು ಸ್ವೀಕರಿಸಬೇಕಾದಂತೆ ಈ ಒಂದು ನಮ್ಮಲ್ಲಿ ಕೇಳ್ಕೊಳ್ತೀವಿ ಸರ್. DSP ಸರ್ ಶ್ರೀಧರ್ ಸರ್. ಚಪ್ಪಾಳೆ ಮೂಲಕ ಅವರನ್ನು ಅಭಿನಂದಿಸೋಣ.
ಚಳ್ಳಕೆರೆಯ ಡಿವೈಎಸ್ಪಿ ಸರ್ ಆಗಿರ್ತಕ್ಕಂಥ ಶ್ರೀಯುತ ಕೆ ವಿ ಶ್ರೀಧರ್ ಸರ್ ಅವರು ನಮ್ಮ ಆತ್ಮೀಯವಾಗಿರ್ತಕ್ಕಂಥ ಸನ್ಮಾನವನ್ನು ಸ್ವೀಕರಿಸಬೇಕೆಂದು ಈ ಮೂಲಕ ಅವರಲ್ಲಿ ನಾವು ಕೇಳ್ಕೊಳ್ತೀವಿ. ಶ್ರೀಧರ್ ಸರ್ ಅವರಿಗೆ ಬೇಗ ನಂತರ ಮತ್ತೊಬ್ಬ ಡಿಎಸ್ಪಿ ಸರ್ ಆಗಿರ್ತಕ್ಕಂಥ ತಿಪ್ಪೇಸ್ವಾಮಿ ಸರ್ BAR. ಈಗ ಅನಂತ್ ರೆಡ್ಡಿ ಸರ್ CRPC ಅಧ್ಯಕ್ಷರು. ಅನಂತ್ ರೆಡ್ಡಿ ಸರ್ ಈ ಕಾರ್ಯಕ್ರಮದ ಯಶಸ್ಸಿಗೆ ತುಂಬ ಸಹಕಾರಿಯಾಗಿ ಸಹಕಾರವನ್ನು ಕೊಟ್ಟಿದ್ದಾರೆ. ನಂತರ ಸಮೀವುಲ್ಲಾ ಸರ್ ಲೋಕ ನಿರೀಕ್ಷಕರು ಚಳ್ಳಕೆರೆ ಗ್ರಾಮಾಂತರ ವಿಭಾಗ. ಸಮೀವುಲ್ಲಾ ಸರ್ ಸುಮಾರು 3 ದಿನಗಳ ಕಾಲ ನಮ್ಮ ಶಿಬಿರದಲ್ಲಿ ಪಾಲ್ಗೊಂಡು ನಮ್ಮೆಲ್ಲ ಶಿಬಿರವನ್ನು ತುಂಬ ಹತ್ತಿರದಿಂದ ಗಮನಿಸಿ ಸಾಕಷ್ಟು ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೂ ಇತ್ತೀಚೆಗೆ ಮುಖ್ಯಮಂತ್ರಿಗಳ ಪದಕಕ್ಕೆ ಭಾಜನರಾಗಿರ್ತಕ್ಕಂಥ ಮತ್ತೊಬ್ಬ ನೂತನ ನಿರೀಕ್ಷಕರಾಗಿರ್ತಕ್ಕಂಥ ಶ್ರೀಯುತ ತಿಪ್ಪೇಸ್ವಾಮಿ ಸರ್ ಅವರು ನಮ್ಮ ಆತ್ಮೀಯವಾದ ಸನ್ಮಾನವನ್ನು ಸ್ವೀಕರಿಸಬೇಕಂತ ಕೇಳ್ಕೊಳ್ತೀವಿ. ಈಗ CRPC ಕ್ಲಬ್ನ ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತು ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿರ್ತಕ್ಕಂಥ ಶ್ರೀಯುತ ರುದ್ರೇಶ್ ಸರ್ ಅವರಿಗೆ ಈ ಸಂದರ್ಭದಲ್ಲಿ ಆತ್ಮೀಯವಾಗಿರ್ತಕ್ಕಂಥ ಸನ್ಮಾನದ ದಯಮಾಡಿ ಅವರು ಸ್ವೀಕರಿಸಬೇಕು. ಅಮೂಲ್ಯವಾಗಿರ್ತಕ್ಕಂಥ ಸಮಾಜವನ್ನು ಮತ್ತು ಸಾಕಷ್ಟು ವಿಷಯಗಳನ್ನು ನಮಗೆ ಹೇಳಿ ಉತ್ತಮವಾಗಿ ಸಹಕಾರ ನೀಡಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾವು ಮಹಾಂತೇಶ್ ಸರ್, ರಮೇಶ್ ಸರ್, ಗುರುಮೂರ್ತಿ ಸರ್, ಕೊಲ್ಲಸಪ್ಪ ಸರ್ ಹಾಗೂ ದುರ್ಗಪ್ಪ ಸರ್ ತಮ್ಮ ಅಮೂಲ್ಯವಾದ ಸಲಹೆ ಸೂಚನೆಗಳ ಮೂಲಕ ನಮಗೆ ಉತ್ತಮವಾಗಿರ್ತಕ್ಕಂಥ ಮಾರ್ಗದರ್ಶನಗಳನ್ನು ಕೊಟ್ಟಿದ್ದೀರಿ. ತಮಗೆ ಈ ಸಂದರ್ಭದಲ್ಲಿ ಹೃದಯಪೂರ್ವಕ ಧನ್ಯವಾದಗಳು. CRPC ಕರ್ನಾವತಿ ಮೊಹಮ್ಮದ್ ಅಲಿ ಸರ್ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಸನ್ಮಾನವನ್ನು ಮಾಡಲಿದ್ದಾರೆ. ಹಿರಿಯ ಜೀವಿಗಳು ಸಾಕಷ್ಟು ಶ್ರಮ ವಹಿಸಿ ನಮ್ಮೆಲ್ಲ ಏಳಿಗೆಗೆ ಶ್ರಮಿಸಿರ್ತಕ್ಕಂಥ ಶ್ರೀಯುತರಿಗೆ ಈ ಸಂದರ್ಭದಲ್ಲಿ ಹೃದಯ ಸ್ಪರ್ಶಿ ಪ್ರದಾನಗಳನ್ನು ನಾವು ಸಲ್ಲಿಸ್ತೇವೆ. ಚಪ್ಪಾಳೆಯ ಮೂಲಕ ಎಲ್ಲರೂ ಇವರನ್ನ ಪ್ರೋತ್ಸಾಹಿಸಬೇಕೆಂದು ತಿಳ್ಕೊಳ್ತೇವೆ. ಬೋಧಕರಾಗಿರ್ತಕ್ಕಂಥ ಸುದರ್ಶನ್ ರೆಡ್ಡಿ ಸರ್, ಮಹಾಂತೇಶ್ ಸರ್, ರಮೇಶ್ ಸರ್, ಗುರುಸ್ವಾಮಿ ಸರ್, ಕೊಲ್ಲೇಶಪ್ಪ ಸರ್ ಹಾಗೂ ತಿರುಕಪ್ಪ ಸರ್. ಈ 71ನೇ ಬಂದೂಕು ನಾಗರಿಕ ತರಬೇತಿ ಶಿಬಿರದ ಯುವಕರಾಗಿರ್ತಕ್ಕಂಥ ಹಾಗೂ ಬೋಧಕರಾಗಿರ್ತಕ್ಕಂಥ ಸುದರ್ಶನ್ ರೆಡ್ಡಿ ಸರ್, ಮಹಾಂತೇಶ್ ಸರ್, ರಮೇಶ್ ಸರ್, ಗುರುಸ್ವಾಮಿ ಸರ್, ಕೊಲ್ಲೇಶಪ್ಪ ಸರ್ ಇವರೆಲ್ಲರ ಶ್ರಮ ಅಮೋಘವಾದದ್ದು. ಇದರಿಂದ ಎಲ್ಲ ವಿಷಯಗಳನ್ನು ನೀಡಬರ್ತಿರ್ತಕ್ಕಂಥದ್ದು ಶಿಸ್ತಿನ ಜೊತೆ ಸಮಯ ಪಾಲನೆಯನ್ನು ಹೇಳಿಕೊಡ್ತಾ ಇಲಾಖಾ
ಕಾರ್ಯವೈಖರಿಯನ್ನು ತುಂಬ ಹತ್ತಿರದಿಂದ ನಮ್ಮೆಲ್ಲರಿಗೂ ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥ ಶ್ರೀಯುತರಿಗೆ ಈ ಸಂದರ್ಭದಲ್ಲಿ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ ಇವರೆಲ್ಲರಿಗೂ ನಮ್ಮ ಆತ್ಮೀಯವಾಗಿರ್ತಕ್ಕಂಥ ಸನ್ಮಾನವನ್ನು ಸ್ವೀಕರಿಸಬೇಕಂತ ಈ ಮೂಲಕ ಕೇಳ್ಕೊಳ್ತೀವಿ. ಶ್ರೀಯುತರ ಸಲಹೆ ಸೂಚನೆಗಳು ಅಮೂಲ್ಯವಾಗಿರ್ತಕ್ಕಂಥದ್ದು. ಈ ಅಮೂಲ್ಯವಾದ ಕ್ಷಣವನ್ನು ನಾವೆಲ್ಲರೂ ತುಂಬಿಕೊಳ್ಳೋಣ ಚಪ್ಪಾಳೆಯ ಮೂಲಕ. ಚಳ್ಳಕೆರೆಗೆ ನೂತನವಾಗಿ ಆಗಮಿಸಿರ್ತಕ್ಕಂಥ PSI ಸರ್ ಸತೀಶ್ ನಾಯ್ಕ್ ಸರ್ ವೇದಿಕೆಗೆ ಆಗಮಿಸಬೇಕಂತ ಈ ಮೂಲಕ ಕೇಳ್ಕೊಳ್ತೇವೆ. ಸತೀಶ್ ಸಚಿನ್ ವ್ಯವಸ್ಥೆ ಮಾಡಿ. ಸತೀಶ್ ನಾಯ್ಕ್ ಸರ್ ವೇದಿಕೆಗೆ ಆಗಮಿಸಬೇಕಂತ ಕೇಳ್ಕೊಳ್ತೀವಿ. ಚಳ್ಳಕೆರೆಯಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಿ ಶಿವಮೊಗ್ಗ ವರ್ಗಾವಣೆಯಲ್ಲಿದ್ದು ಈಗ ಪುನಃ ಚಳ್ಳಕೆರೆಗೆ ಇದೇ ಸಂದರ್ಭದಲ್ಲಿ ಬೋಧಕರಾಗಿರ್ತಕ್ಕಂಥ ಸುದರ್ಶನ್ ರೆಡ್ಡಿ ಸರ್, ಮಾಂತೇಶ್ ಸರ್, ರಮೇಶ್ ಸರ್, ಗುರುಸ್ವಾಮಿ ಸರ್, ಕೊಲೇಶಪ್ಪ ಸರ್ ಎಲ್ಲರಿಗೂ ಧನ್ಯವಾದಗಳು. ಸತೀಶ್ ನಾಯ್ಕ್ ಸರ್. ಸತೀಶ್ ನಾಯ್ಕ್ ಸರ್ ವೇದಿಕೆಗೆ ಬನ್ನಿ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರುವ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಶ್ರೀಯುತ ಎನ್ ರಘುಮೂರ್ತಿ ತಹಶೀಲ್ದಾರ್ ಅವರೇ, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾಗಿರ್ತಕ್ಕಂಥ ಶ್ರೀಯುತ SG ಕುಮಾರಸ್ವಾಮಿ ಅವರೇ, ನನ್ನ ಸಹೋದ್ಯೋಗಿಗಳಾಗಿರ್ತಕ್ಕಂಥ ಶ್ರೀಧರ್ ಅವರೇ, ತಿಪ್ಪೇಸ್ವಾಮಿ ಅವರೇ, ಸಮೀರುಲ್ಲಾ ಅವರೇ, ತಿಪ್ಪೇಸ್ವಾಮಿ ಅವರೇ, ಮಾರುತಿ ಅವರೇ, CRPCಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಅನಂತ ರೆಡ್ಡಿ ಅವರೇ, CRPCಯ ಎಲ್ಲ ಹಿರಿಯ ಪದಾಧಿಕಾರಿಗಳೇ, ಎಲ್ಲ ಶಿಬಿರಾರ್ಥಿಗಳೇ, ಮಾಧ್ಯಮದ ಸ್ನೇಹಿತರೆ ಹಾಗೂ ನಾಗರಿಕ ಬಂಧುಗಳೇ, ಕಳೆದ 10-11 ದಿನಗಳಿಂದ ತಪ್ಪದೆ CRPCಯ ಪ್ರಾಮುಖ್ಯತೆ ಏನು ಅನ್ನೋದು ಅರಿವಾಗಿದೆ. ಅದರ ಜೊತೆಗೆ ಆಯುಧವನ್ನು ಹೇಗೆ ಬಳಸಬೇಕು, ಯಾವ ರೀತಿ ಬಳಸಬೇಕು ಅಂತಕ್ಕಂಥದ್ದನ್ನು ಕೂಡ ತಾವು ಅರ್ಥಕೊಂಡಿದ್ದೀರಿ. ಇದು ಬಹಳ ಅಭೂತಪೂರ್ವವಾಗಿರ್ತಕ್ಕಂಥ ಸನ್ನಿವೇಶ. ಬಹಳಷ್ಟು ಕ್ಯಾಂಪ್ಗಳನ್ನು ಈ ಜಿಲ್ಲೆಯಲ್ಲಿ ಮಾಡಲಾಗಿದೆ. ಅದಕ್ಕಿಂತ ಹೆಚ್ಚಾಗಿ ಬಹಳ ಸಾರಿ ಏನಾಗ್ತಾ ಇತ್ತು, ಜಿಲ್ಲಾಡಳಿತದಲ್ಲಿ ಮಾತ್ರ ಕ್ಯಾಂಪ್ಗಳು ನಡೀತಾ ಇತ್ತು. ತಾಲೂಕಾ ಕೇಂದ್ರದಿಂದ ಬಂದು ತರಬೇತಿಯನ್ನು ತಗೊಳ್ತಕ್ಕಂಥದ್ದು ಬಹಳ ಕಷ್ಟ ಆಗ್ತಾ ಇತ್ತು. ಈ ಸರಿ ಕೋವಿಡ್ ಕಾರಣಕ್ಕಾಗಿ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಾಗಿದ್ದರಿಂದ ಚಿತ್ರದುರ್ಗದಲ್ಲಿ ಮೊದಲ ಬ್ಯಾಚನ್ನು ಮಾಡಿ, ಚಳ್ಳಕೆರೆಯಲ್ಲಿ 2ನೇ ಬ್ಯಾಚನ್ನು ಮಾಡಿದ್ದೀವಿ. ಇಲ್ಲೂ ಕೂಡ ಬಹಳ ದೊಡ್ಡ ರೆಸ್ಪಾನ್ಸ್, 123 ಜನ, ಬಹಳ ದೊಡ್ಡ ಸಂಖ್ಯೆಯಲ್ಲಿ ನಾವು ತರಬೇತಿಯನ್ನು ಪಡೆದಿದ್ದೀವಿ. ಇದು ಅತ್ಯಂತ ಖುಷಿಯನ್ನು ಕೊಡ್ತಕ್ಕಂಥ ವಿಚಾರ. ಬಹಳ ಮುಖ್ಯವಾಗಿ ಆ್ಯಕ್ಟಿವ್ ಆಗಿ ಇದರಲ್ಲಿ ಭಾಗಿಯಾಗಿರ್ತಕ್ಕಂಥ CRPCಯ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ನಮ್ಮ DSP ಮತ್ತು ಅವರ ತಂಡದವರಿಗೆ, ಮುಖ್ಯವಾಗಿ ಸುದರ್ಶನ್ ಆ್ಯಂಡ್ ಮಹಂತೇಶ್, RPI ರುದ್ರೇಶ್, ಇವರು ಬಹಳ ಅವಿರತವಾಗಿ ಶ್ರಮ ಪಟ್ಟಿದ್ದಾರೆ. ಇದರ ಜೊತೆಗೆ ನಮ್ಮ ನವಯುವಕರಾಗಿರ್ತಕ್ಕಂಥ ಶ್ರೀಯುತ ನಮ್ಮ ಮೊಹಮ್ಮದ್ ಅಲಿ ಅವರು ಪ್ರತಿ ದಿವಸ ಅವರು 4 ಗಂಟೆಗೆ ಅವರೇ ಎದ್ದು ಎಲ್ಲರನ್ನೂ ರೆಡಿ ಮಾಡ್ಕೊಂಡು ಕರ್ಕೊಂಡು ಬರ್ತಾ ಇದ್ದಾರೆ. ಇದು
ಈ ರೀತಿ ಮಾಡೋದ್ರಿಂದ ನಾಗರಿಕರಿಗೆ ವೆಪನ್ನ ಪಡೆಯೋದಕ್ಕೆ, ಆಯುಧವನ್ನು ಪಡೆಯೋದಕ್ಕೆ ಲೈಸೆನ್ಸ್ ತೆಗೆಯೋದ್ರ ಜೊತೆಗೆ ಪೊಲೀಸ್ ವ್ಯವಸ್ಥೆಯ ಜೊತೆಗೆ ತಮಗೆ ಸಂಪರ್ಕ ಸಾಧ್ಯ ಆಗುತ್ತೆ, ಸಂವಹನ ಬೆಳೆಯುತ್ತೆ. ಪೊಲೀಸರು ಮತ್ತು ನಾಗರಿಕರ ಮಧ್ಯೆ ಇರತಕ್ಕಂತಹ ಅಂತರ ಏನಿದೆ ಅದು ಕೂಡ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಪೊಲೀಸರು ಕೆಲಸ ಮಾಡ್ತಕ್ಕಂಥದ್ದು ನಾವು ಯಾರು ಡಿಮ್ಯಾನ್ಗಳಲ್ಲ ಅಥವಾ ಸಹಸ್ರ ಭುಜ ಇರ್ತಕ್ಕಂಥವ್ರು ಅಲ್ಲ. ನಾವು ನಿಮ್ಮ ಥರ ಸಾಮಾನ್ಯರೇ. ನಾಗರಿಕರಿಂದ ಪೊಲೀಸರಿಗೆ ಮಾಹಿತಿ ಬಂದರೆ ಮಾತ್ರ ಅತ್ಯುತ್ತಮ ಪೊಲೀಸರನ್ನು ಮಾಡೋದಕ್ಕೆ ಪೊಲೀಸರಿಗೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಸಮಾಜದ ಓರೆಕೋರೆಗಳೇನಿದ್ದಾವೆ, ಸರಿ ತಪ್ಪುಗಳೇನಿದ್ದಾವೆ ಅದನ್ನು ಪೊಲೀಸ್ ಅಧಿಕಾರಿಗಳಿಗೆ ತಾವು ತಿಳಿಸೋದ್ರ ಮೂಲಕ ಉತ್ತಮ ಸಮಾಜವನ್ನು ಕಟ್ಟೋದಕ್ಕೆ, ಅಪರಾಧ ಮುಕ್ತ ಸಮಾಜವನ್ನು ಕಟ್ಟೋದಕ್ಕೆ ತಾವು ಕೂಡ ನೆರವಾಗುವಂತಾದಂಥ ಈ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಮತ್ತು ವ್ಯವಸ್ಥಿತವಾಗಿ ಅಷ್ಟೇ ಅದ್ಧೂರಿಯಾಗಿ ಸಂಘಟಿಸಿರ್ತಕ್ಕಂಥ CRPC ಅವರಿಗೆ, ಚಳಕೆರೆ ಉಪವಿಭಾಗದ ಅಧಿಕಾರಿ ಸಿಬ್ಬಂದಿಗಳಿಗೆ, DRನ ಅಧಿಕಾರಿ ಸಿಬ್ಬಂದಿಗಳಿಗೆ, ಬಹಳ ಮುಖ್ಯವಾಗಿ ಬಹಳ ಸುಶ್ರಾವ್ಯವಾಗಿ ಆಗಿರ್ತಕ್ಕಂಥ ಶ್ರೀಯುತ ಶಿವಣ್ಣ ಅವರಿಗೆ ಎಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಸೂಚ್ಯವಾಗಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿರ್ತಕ್ಕಂಥ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾಗಿರ್ತಕ್ಕಂಥ ಶ್ರೀಯುತ ಕೆ ಪರಶುರಾಮ್ ಸರ್ ಇವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಅಂತಿಮ ಘಟ್ಟ ವಂದನಾರ್ಪಣೆಯನ್ನು ಶಿಬಿರಾರ್ಥಿ ಟಿ ರಾಜು ನಿರ್ವಹಿಸಬೇಕೆಂದು ಕೇಳ್ಕೊಳ್ತೇವೆ. ವೇದಿಕೆ ಮೇಲಿರುವ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಶ್ರೀಯುತ ಎನ್ ರಘುಮೂರ್ತಿ ತಹಶೀಲ್ದಾರ್, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾಗಿರ್ತಕ್ಕಂಥ ಶ್ರೀಯುತ ಎಸ್ ಜಿ ಕುಮಾರಸ್ವಾಮಿ ಅವರೇ, ನನ್ನ ಸಹೋದ್ಯೋಗಿಗಳಾಗಿರ್ತಕ್ಕಂಥ ಶ್ರೀಧರ್ ಅವರೇ, ತಿಪ್ಪೇಸ್ವಾಮಿ ಅವರೇ, ಸಮೀವುಲ್ಲಾ ಅವರೇ, ತಿಪ್ಪೇಸ್ವಾಮಿ ಅವರೇ, ಮಾರುತಿ ಅವರೇ, CRPCಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಅನಂತ ರೆಡ್ಡಿ ಅವರೇ, CRPCಯ ಎಲ್ಲ ಹಿರಿಯ ಪದಾಧಿಕಾರಿಗಳೇ, ಎಲ್ಲ ಶಿಬಿರಾರ್ಥಿಗಳೇ, ಮಾಧ್ಯಮ ಸ್ನೇಹಿತರೆ ಹಾಗೂ ನಾಗರಿಕ ವರ್ಗಗಳೇ, ಕಳೆದ 10-11 ದಿನಗಳಿಂದ ತಪ್ಪದೆ CRPCಯ ಪ್ರಾಮುಖ್ಯತೆ ಏನು ಅನ್ನೋದು ಅರಿವಾಗಿದೆ. ಅದರ ಜೊತೆಗೆ ಆಯುಧವನ್ನು ಹೇಗೆ ಬಳಸಬೇಕು, ಯಾವ ರೀತಿ ಬಳಸಬೇಕು ಅಂತಕ್ಕಂಥದ್ದನ್ನು ಕೂಡ ತಾವು ಅರ್ಥಕೊಂಡಿದ್ದೀರಿ. ಇದು ಬಹಳ ಅಭೂತಪೂರ್ವವಾಗಿರ್ತಕ್ಕಂಥ ಸನ್ನಿವೇಶ. ಬಹಳಷ್ಟು ಕ್ಯಾಂಪ್ಗಳನ್ನು ಈ ಜಿಲ್ಲೆಯಲ್ಲಿ ಮಾಡಲಾಗಿದೆ. ಅದಕ್ಕಿಂತ ಹೆಚ್ಚಾಗಿ ಬಹಳ ಸಾರಿ ಏನಾಗ್ತಾ ಇತ್ತು, ಜಿಲ್ಲಾಡಳಿತದಲ್ಲಿ ಮಾತ್ರ ಕ್ಯಾಂಪ್ಗಳು ನಡೀತಾ ಇತ್ತು. ತಾಲೂಕಾ ಕ್ಷೇತ್ರದಿಂದ ಬಂದು ತರಬೇತಿಯನ್ನು ತಗೊಳ್ತಕ್ಕಂಥದ್ದು ಬಹಳ ಕಷ್ಟ ಆಗ್ತಾ ಇತ್ತು. ಈ ಸರ್ತಿ ಕೋವಿಡ್ ಕಾರಣಕ್ಕಾಗಿ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಾಗಿದ್ದರಿಂದ ಚಿತ್ರದುರ್ಗದಲ್ಲಿ ಮೊದಲ ಬ್ಯಾಚನ್ನು ಮಾಡಿ, ಚಳ್ಳಕೆರೆಯಲ್ಲಿ 2ನೇ ಬ್ಯಾಚನ್ನು ಮಾಡಿದ್ದೀವಿ. ಇನ್ನೂ ಕೂಡ ಬಹಳ ದೊಡ್ಡ ರೆಸ್ಪಾನ್ಸ್, 123 ಜನ, ಬಹಳ ದೊಡ್ಡ ಸಂಖ್ಯೆಯಲ್ಲಿ ನಾವು ತರಬೇತಿಯನ್ನು ಪಡೆದಿದ್ದೀವಿ. ಇದು ಅತ್ಯಂತ ಖುಷಿಯನ್ನು ಕೊಡ್ತಕ್ಕಂಥ ವಿಚಾರ. ಬಹಳ ಮುಖ್ಯವಾಗಿ ಆ್ಯಕ್ಟಿವ್ ಆಗಿ ಇದರಲ್ಲಿ ಭಾಗಿಯಾಗಿರ್ತಕ್ಕಂಥ CRPCಯ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು DRನ ನಮ್ಮ DSP ಮತ್ತು ಅವರ ತಂಡದವರಿಗೆ, ಮುಖ್ಯವಾಗಿ ಸುದರ್ಶನ ಮಹಂತೇಶ್, RPI ರುದ್ರೇಶ್, ಇವರು ಬಹಳ ಅವಿರತವಾಗಿ ಶ್ರಮ ಪಟ್ಟಿದ್ದಾರೆ. ಇದರ ಜೊತೆಗೆ ನಮ್ಮ ನವಯುವಕರಾಗಿರ್ತಕ್ಕಂಥ ಶ್ರೀಯುತ ನಮ್ಮ ಮೊಹಮ್ಮದ್ ಅಲಿ ಅವರು ಪ್ರತಿ ದಿವಸ ಅವರು 4 ಗಂಟೆಗೆ ಅವರೇ ಎದ್ದು ಎಲ್ಲರನ್ನೂ ರೆಡಿ ಮಾಡ್ಕೊಂಡು ಕರ್ಕೊಂಡು ಬರ್ತಾ ಇದ್ದಾರೆ ಅಂತ. ಇದು ಸ್ಫೂರ್ತಿ ಕೊಡ್ತಕ್ಕಂತಹ ವಿಚಾರ. ಈ ರೀತಿ ಮಾಡೋದ್ರಿಂದ ನಾಗರಿಕರಿಗೆ ವೆಪನ್ನ ಪಡೆಯೋದಕ್ಕೆ, ಆಯುಧವನ್ನು ಪಡೆಯೋದಕ್ಕೆ ಲೈಸೆನ್ಸ್ ತೆಗೆಯೋದ್ರ ಜೊತೆಗೆ ಪೊಲೀಸ್ ವ್ಯವಸ್ಥೆಯ ಜೊತೆಗೆ ತಮಗೆ ಸಂಪರ್ಕ ಸಾಧ್ಯ ಆಗುತ್ತೆ, ಸಂವಹನ ಬೆಳೆಯುತ್ತೆ. ಪೊಲೀಸರು ಮತ್ತು ನಾಗರಿಕರ ಮಧ್ಯೆ ಇರತಕ್ಕಂತಹ ಅಂತರ ಏನಿದೆ ಅದು ಕೂಡ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಪೊಲೀಸರು ಕೆಲಸ ಮಾಡ್ತಕ್ಕಂಥದ್ದು ನಾವು ಯಾರು ಡಿಮ್ಯಾನ್ಗಳಲ್ಲ ಅಥವಾ ಸಹಸ್ರ ಭುಜ ಇರ್ತಕ್ಕಂಥವ್ರು ಅಲ್ಲ. ನಾವು ನಿಮ್ಮ ಥರ ಸಾಮಾನ್ಯರೇ. ನಾಗರಿಕರಿಂದ ಪೊಲೀಸರಿಗೆ ಮಾಹಿತಿ ಬಂದರೆ ಮಾತ್ರ ಅತ್ಯುತ್ತಮ ಪೊಲೀಸರನ್ನು ಮಾಡೋದಕ್ಕೆ ಪೊಲೀಸರಿಗೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಸಮಾಜದ ಓರೆಕೋರೆಗಳೇನಿದ್ದಾವೆ, ಸರಿ ತಪ್ಪುಗಳೇನಿದ್ದಾವೆ ಅದನ್ನು ಪೊಲೀಸ್ ಅಧಿಕಾರಿಗಳಿಗೆ ತಾವು ತಿಳಿಸೋದ್ರ ಮೂಲಕ
ಉತ್ತಮ ಸಮಾಜವನ್ನು ಕಟ್ಟೋದಕ್ಕೆ, ಅಪರಾಧ ಮುಕ್ತ ಸಮಾಜವನ್ನು ಕಟ್ಟೋದಕ್ಕೆ ತಾವು ಕೂಡ ನೆರವಾಗಿರುವಂಥ ಈ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಮತ್ತು ವ್ಯವಸ್ಥಿತವಾಗಿ ಅಷ್ಟೇ ಅದ್ಧೂರಿಯಾಗಿ ಸಂಘಟಿಸಿರ್ತಕ್ಕಂಥ CRPC ಚಳಕೆರೆ ಉಪವಿಭಾಗದ ಅಧಿಕಾರಿ ಸಿಬ್ಬಂದಿಗಳಿಗೆ, DRನ ಅಧಿಕಾರಿ ಸಿಬ್ಬಂದಿಗಳಿಗೆ, ಬಹಳ ಮುಖ್ಯವಾಗಿ ಬಹಳ ಸುಶ್ರಾವ್ಯವಾಗಿ ಆಗಿರತಕ್ಕಂಥ ಶ್ರೀಯುತ ಶಿವಣ್ಣ ಅವರಿಗೆ ಎಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಎಲ್ಲರಿಗೂ ನಮಸ್ಕರಿಸುತ್ತಾ ಈ 71ನೆಯ ನಾಗರಿಕ ಬಂಧುಗಳು ತರಬೇತಿ ಶಿಬಿರದ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೂ ಪ್ರಸ್ತುತ ಈ ವೇದಿಕೆಯಾದ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರುವಂಥ ಸದ್ಯವರೆಗೆ ಪೊಲೀಸ್ ಅಧೀಕ್ಷಕರಾದ SP ಕೆ ಪ್ರಶಾಂತ್ ಅವರಿಗೆ ನನ್ನ ಪೂರ್ವಕವಾಗಿ ಹಾಗೂ ಈ CRTC ಟ್ರಸ್ಟ್ ಕ್ಲಬ್ ಕಡೆಯಿಂದಾಗಿ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತೇವೆ. ಹಾಗೂ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ SK ಕುಮಾರಸ್ವಾಮಿ ಅವರಿಗೂ ವಂದನೆಗಳನ್ನು ಸಲ್ಲಿಸುತ್ತೇವೆ. ಹಾಗೂ ತಾಲೂಕು ದಂಡಾಧಿಕಾರಿಯಾದ ರಘುಮೂರ್ತಿ ಸರ್ ಅವರಿಗೂ ನಾವು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ ಅವರು ಕೂಡ ಹಾಗೂ ಪೊಲೀಸ್ ಉಪನಿರೀಕ್ಷಕರಾದ ಕಿತ್ತೇಶ್ವರ ಸರ್ ಅವರಿಗೂ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ, ಅವರು ಕೂಡ ಹಾಗೂ ಪೊಲೀಸ್ ಉಪನಿರೀಕ್ಷಕರು ಬೆಳಗೆರೆ KV ಶ್ರೀಧರ್ ಸರ್ ಅವರಿಗೂ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ, ಅವರು ಕೂಡ ವೃತ್ತ ನಿರೀಕ್ಷಕರಾದ K ರವೀಂದ್ರ ಸರ್ ಅವರು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ, ಅವರು ಕೂಡ ಅವರು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ಎಂದು ಅವರು ಕೂಡ ವಂದನೆಗಳನ್ನು ಮತ್ತು ರುದ್ರೇಶ್ ಅವರು ಕೂಡ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ, ಅವರು ಕೂಡ ನಾನು ವಂದನೆಗಳನ್ನು ಮತ್ತು ಈ ಕಾರ್ಯಕ್ರಮಕ್ಕೆ ಬಂದಂಥ CRC ಕ್ಲಬ್ ಅಧ್ಯಕ್ಷರಾದಂಥ ಅನಂತ್ ರೆಡ್ಡಿ ಸರ್ ಅವರಿಗೂ ನಾನು ಈ ಕಾರ್ಯಕ್ರಮ ವಂದನೆಗಳನ್ನು ಮತ್ತು CRC ಕ್ಲಬ್ ಎಲ್ಲ ಸದಸ್ಯರಿಗೂ ಮಹೇಂದ್ರನಾಥ್ ಸರ್, ನರೇಂದ್ರ ರೆಡ್ಡಿ, ಮಹಮ್ಮದ್ ಅಲಿ ಸರ್ಗೂ, ಅರುಣ್ ಕುಮಾರ್ ಸರ್ಗೂ, ಚೇತನ್ ಸರ್ ಅವ್ರಿಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಪೊಲೀಸ್ ಸಿಬ್ಬಂದಿಯವರಿಗೂ ಗೋವಿಂದಪ್ಪ ಸರ್, ರಮೇಶ್ ಸರ್, ನಾಗೇಶ್ ಸರ್, ಗುರುಮೂರ್ತಿ ಸರ್ ಮತ್ತು ಸುದರ್ಶನ್ ಸರ್ ಎಲ್ಲ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ, ಅವರು ಕೂಡ ನಾವೆಲ್ಲರಿಗೂ ವಂದನೆಗಳನ್ನು ಮತ್ತು ಈ ಕಾರ್ಯಕ್ರಮಕ್ಕೆ ಪತ್ರಕರ್ತರು ಹಾಗೂ ಮಾಧ್ಯಮ ಮಿತ್ರರಿಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿರುವಂಥ ಎಲ್ಲ ಸಾರ್ವಜನಿಕರಿಗೂ ನಾನು ವಂದನೆಗಳನ್ನು ಸಲ್ಲಿಸುತ್ತೇನೆ ಮತ್ತು ಈ ನನ್ನ ಸಹೋದರ ಸಹೋದರಿ ಮಿತಿಯರಿಗೂ ನಾನು ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಣೆ ಮಾಡಿರುವಂಥ ಶ್ರೀ